ಇದಕ್ಕೆ ಗುಂಡಾ ರಾಜಕೀಯ ಮಾಡೋ ಜನ ಇವತ್ತು ನೋಡ್ರಿ ಎರಡೂ ಕಡೆ ಗುಂಡುಗಳು. ಜನಾರ್ದನ ರೆಡ್ಡಿ ಅವ್ರ ಕಡೆಯಿಂದ ಗುಂಡು ಹೊಡೆದ, ಅದಕ್ಕಾಗಿ ನಮ್ಮ ರಾಜಶೇಖರ್ ರೆಡ್ಡಿ ಗುಂಡಿಗೆ ಬಲಿ ಆದಂತ ಇವ್ರು ವಾದ ಮಾಡ್ತಾ ಇದ್ದಾರೆ. ಇದನ್ನು ಹಾರಿಸೋರು ಜನಾರ್ದನ ರೆಡ್ಡಿನ ಅಂತ ಹೇಳ್ತಾರೆ, ಅಥವಾ ಅವರು ಗನ್ ಮ್ಯಾನ್ ಹಾರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ಸತೀಶ್ ರೆಡ್ಡಿ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವ್ರನ್ನೂ ಈ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದಾರೆ. ಅಂದ್ರೆ ಒಬ್ರಿಗೊಬ್ರು ಇವರೆಲ್ಲ ಕ್ರಿಮಿನಲ್ ಮೈಂಡೆಡ್ ಮಂದಿನೇ ಇರಲಿಲ್ಲ. ಕ್ರೈಮ್ ಹೆಂಗೆ ಮಾಡೋದು, ಮತ್ತೇನು ಮಾಡೋದು, ಯಾವ ರೀತಿ ತಪ್ಪಿಸ್ಕೊಳ್ಳೋದು ಕಾನೂನು ಬಲಿಯಿಂದ, ಇದರಲ್ಲೆಲ್ಲ ಎಕ್ಸ್ಪರ್ಟ್ ಹ್ಯಾಂಡ್ಸ್. ಹೀಗಾಗಿ ಅವರು ಈಗ ಒಬ್ಬ ಬಲಿ ಆಗಿದ್ದಕ್ಕೆ ಇವ್ರ ಕಡೆಯಿಂದ ಒಬ್ಬರು ಬಲಿ, ಒಬ್ಬರು ಮತ್ತೊಬ್ಬ ಜೈಲು ಅಥವಾ ಆಸ್ಪತ್ರೆ. ನೋಡಿರಿ ಸತೀಶ್ ರೆಡ್ಡಿ ಅವರು ಆಸ್ಪತ್ರೆ ಒಳಗೆ, ಇಲ್ಲೇ ರಾಜಶೇಖರ್ ರೆಡ್ಡಿ ಕೊಲೆದಂಥವು ಅವರು ಕಾಂಗ್ರೆಸ್ಸಿಗರು, ಹೊಡೆದವರು ಜನಾರ್ದನ ರೆಡ್ಡಿ ಅವರು. ಹೀಗಾಗಿ ಇವ್ರ ನಡುವೆ ಯಾರು ಸಣ್ಣ ಆಗ್ತಾ ಇದ್ದಾರೆ ಅಂದರೆ ಬಳ್ಳಾರಿ ಜನ ಇವಾಗ ಕರ್ಫ್ಯೂ ಆಗುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಅವ್ರ ಬೆಂಬಲಿಗರು, ಇವ್ರ ಬೆಂಬಲಿಗರು ಮಚ್ಚು ಹಿಡ್ಕೊಂಡು, ಗುಂಡು ಹಿಡ್ಕೊಂಡು, ಗನ್ ಹಿಡ್ಕೊಂಡು ಓಡಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿಬಿಟ್ಟದ. ನಾನೇನು ಕಡಿಮೆ ಇಲ್ಲ, ಅವ್ರನ್ನ ಬಂಧಿಸ್ರಿ, ಇವ್ರನ್ನ ಬಂಧಿಸ್ರಿ. ಶ್ರೀರಾಮುಲು ಹೇಳ್ತಾ ಇದ್ದಾರೆ, ನಾವು ಮೊದಲಿಂದ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು ನಾರಾಯಣ ರೆಡ್ಡಿ ಬಂದಂತ ಹೆಚ್ಚಾಗದೆ ಇಲ್ಲಿ ಗುಂಡಾಗಿರಿ, ಅವ್ರನ್ನ ಮೊದಲು ಅಟ್ಯಾಕ್ ಮಾಡಿ ಹಿಡೀರಿ ಅಂತ ಹೇಳ್ತಾರೆ. ನಾರಾಯಣ ರೆಡ್ಡಿ ಅವ್ರು ಹೇಳ್ತಾರೆ, ಇಲ್ಲ ಈ ನಾನು ವೆಲ್ ಎಜುಕೇಟ್ ನಾ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಮಾಡೋಂಥ ಕ್ರಿಮಿನಲ್ ಮೈಂಡೆಡ್ ಇದ್ದಂಥವ್ರು ಜನಾರ್ದನ್ ರೆಡ್ಡಿ ಅವ್ರನ್ನ ಮೊದಲ ಬಂಧಿಸ್ರಿ ಅಂತೇಳಿ ಇಬ್ಬರು ಒಬ್ಬರಲ್ಲಿ ಆರೋಪ ಮಾಡಿ ಈಗ 11 ಜನ ಬಂಧನದಲ್ಲಿದ್ದಾರೆ. ಇನ್ನೂ ಬಂಧನ ಆಗಬೇಕಾಗಿದೆ. ಅದೇನೂ ಇರಲಿ, ಯಾರು ಬಂಧಿಸ